ಕಲ್ಪತರು ನಾಡು ತುಮಕೂರಿನಲ್ಲಿಯೂ ಕಾವೇರಿದ ಕಾವೇರಿ ಕಿಚ್ಚು. ಕನ್ನಡ ಪರ ಸಂಘಟನೆಗಳಿಂದ ಬೃಹತ್ ಹೋರಾಟಕ್ಕೆ ಸಜ್ಜು. ಸಭೆ ನಡೆಸಿ ಆಕ್ರೋಶ, ಕಾವೇರಿ ನೀರು ಹರಿಸದಂತೆ ಆಗ್ರಹ. ರಾಜ್ಯದಲ್ಲಿ ತೀವ್ರ ಸ್ವರೂಪದ ಮಳೆ ಕೊರತೆ ನಡುವೆ ಕಾವೇರಿ ನೀರು ಹಂಚಿಕೆ ವಿಚಾರ ಮತ್ತೊಮ್ಮೆ ತೀವ್ರ ಚರ್ಚೆಯ ಸ್ವರೂಪ ಪಡೆದುಕೊಂಡಿದ್ದು, ರಾಜ್ಯಾದ್ಯಂತ ಹೋರಾಟದ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ನಡುವೆ ತುಮಕೂರಿನಲ್ಲಿಯೂ ಹೋರಾಟದ ಕಾವು ಜೋರಾಗಿದೆ. ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿರುವ ಆದೇಶವನ್ನ ಖಂಡಿಸಿ ಕಲ್ಪತರು ನಾಡು ತುಮಕೂರಿನಲ್ಲಿಯೂ ಕನ್ನಡ ಪರ ಸಂಘಟನೆಗಳಿಂದ ಆಕ್ರೋಶ ವ್ಯಕ್ತವಾಗಿದೆ. ಕಾವೇರಿ ನೀರು ವಿಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯವಾಗುತ್ತಿದೆ ಎಂಬುದು ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿದ್ದು, ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡುವಂತೆ ಸರ್ಕಾರವನ್ನ ಒತ್ತಾಯಿಸಿ ಪ್ರತಿಭಟನೆ ಎಚ್ಚರಿಕೆಯನ್ನ ಕನ್ನಡ ಪರ ಸಂಘಟನೆಗಳು ನೀಡಿವೆ. ಇದೀಗ ತುಮಕೂರಿಗೂ ಕಾವೇರಿ ನೀರು ಹಂಚಿಕೆ ವಿವಾದದ ಕಿಚ್ಚು ವ್ಯಾಪಿಸಿದ್ದು, ತುಮಕೂರು ನಗರದ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟದ ರೂಪುರೇಷೆ ಕುರಿತು ಸಭೆ ನಡೆಸಿ ಪ್ರತಿಭಟನೆಯನ್ನ ನಡೆಸಿದ್ವು. ಏನಿವತ್ತು ಕರ್ನಾಟಕದಲ್ಲಿ ಕಾವೇರಿ ನೀರಿಗೆ ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ನಮ್ಮ ತಾಯಿನಾಡು ನೀರಿಗೆ ಕೈ ಹಾಕಿದ್ದಾನೆ. ಹಾಗಾಗಿ ಇವತ್ತೇನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ರಾಜ್ಯಾದ್ಯಂತ ಹೋರಾಟ ಮಾಡಲು ನಾವು ಆಗಲೇ ಶುರು ಮಾಡಿದ್ದೀವಿ. ಇವತ್ತು ನಿಮಗೆ ನೀರು ಬಿಟ್ಟರೆ ನಮ್ಮ ರೈತರು ಬೆಳೆಗೆ ಏನು ಮಾಡಬೇಕು ಅಂತ ನಮ್ಮ ಕರ್ನಾಟಕ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ. ಹಾಗೆ ಕೇಂದ್ರ ಸರ್ಕಾರ ಕೂಡ ಅದೇ ರೀತಿ ಕುಣಿತಾ ಇದೆ. ಹಾಗಾಗಿ ಇವತ್ತೇನು ನಾವು CM ವಿಜಯರವರಿಗೆ ಈ ಕೂಡಲೇ ನಾವು ವಾರ್ನಿಂಗ್ ಮಾಡ್ತಾ ಇದ್ದೀವಿ. ನೀವು ಅತಿ ಶೀಘ್ರದಲ್ಲೇ ಕರ್ನಾಟಕಕ್ಕೆ ಬಂದು ಮಾತಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀರಾ. ನೀವೇನಾದರೂ ಕರ್ನಾಟಕಕ್ಕೆ ಬಂದರೆ ಕಪ್ಪು ಮಸಿ ಬೆಳೆಯುವಂಥ ಕೆಲಸ ನಮ್ಮ ಸಂಘಟನೆಯಲ್ಲಿ ನಾವು ಮಾಡ್ತೀವಿ. ಹಾಗಾಗಿ ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಕನ್ನಡಿಗರ ತಂಟೆಗೆ ಬಂದರೆ ಇಲ್ಲ ಕಾವೇರಿ ತಂಟೆಗೆ ಬಂದರೆ ನಿಮ್ಗೆ ಏನು ಗತಿ ಕಾಣಿಸ್ಬೇಕು ಅಂತ ನಾವು ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡಿದ್ದೀವಿ. ಈ ಕೂಡಲೇ ನಿಮಗೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ಮ ರಕ್ತ ಬೇಕಾದ್ರೂ ಕೊಡ್ತೀವಿ, ಕಾವೇರಿ ನೀರು ಮಾತ್ರ ಕೊಡಲ್ಲ. ಹಿಂದೆ ಸುಮಾರು ಒಂದು 50 ವರ್ಷಗಳ ಹೋರಾಟಗಳು ಇತಿಹಾಸ ಇದೆ ಇದಕ್ಕೆ. ಇನ್ನು ಮುಂದೆ ಇದರ ಇತಿಹಾಸ ಹಂಗೆ ಶಾಶ್ವತ ಉಳ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ಏನು ನಮ್ಮ ನೆಚ್ಚಿನ ನಾಯಕರಾದಂಥ ವಾಟಾಳ್ ನಾಗರಾಜ್ ಸಾಹೇಬರು ಇವತ್ತು ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ಪ್ರಕಾರವಾಗಿ ನಾವು ಮುಂದಿನ ದಿನಗಳಿಗೆ ಏನು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನ ನಾವು ಈ ಕೂಡಲೇ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ತಮಿಳುನಾಡು ಸರ್ಕಾರಕ್ಕೆ. ಹಾಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಬೇಕು, ನೀರು ಬಿಡಬಾರ್ದು ಅಂತ ರಾಜ್ಯ ಸರ್ಕಾರ ಕೂಡ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇದನ್ನೇನಾದರೂ ಇವ್ರು ಇದೇ ರೀತಿ ಮುಂದುವರೆದ್ರೆ ಸರ್ಕಾರ ಬೀಳೋದು ಶತಸಿದ್ಧ. ಕಾವೇರಿ ನೀರಿಗೋಸ್ಕರ ನಾವು ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀವಿ, ನೀರನ್ನ ಉಳಿಸಿ ನಮ್ಮ ರೈತರಿಗೆ ಬೆಳೆಗಾಗಿರ್ಬೋದು, ನಮ್ಮ ಕುಡಿಯೋಕ್ಕಾಗಿರ್ಬೋದು ನೀರು ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಜಲಾಶಯಗಳಲ್ಲಿಯೂ ನೀರಿನ ಪ್ರಮಾಣ ಗಣನೀಯವಾಗಿ ಕುಸಿದಿದೆ. ಇಂತಹ ಸಂದರ್ಭದಲ್ಲಿ ಮುಂದಿನ 15 ದಿನಗಳಲ್ಲಿ ಒಟ್ಟು 4.5 TMC ನೀರನ್ನ ತಮಿಳುನಾಡಿಗೆ ಬಿಡುಗಡೆ ಮಾಡುವಂತೆ ನೀಡಿರುವ ನಿರ್ದೇಶನ ಕರ್ನಾಟಕದ ರೈತರು ಹಾಗೂ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎಂದು ಹೋರಾಟಗಾರರು ಆರೋಪಿಸಿದರು. ಇವತ್ತೇನು ತುಮಕೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆ, ರೈತ ಸಂಘಟನೆ ಮತ್ತು KSRTC ನಿವೃತ್ತಿ ನೌಕರರ ಸಂಘ ಎಲ್ಲರೂ ಕೂಡ ಸೇರಿ ಒಂದು ಸಭೆಯನ್ನು ಮಾಡಿದ್ದೇವೆ. ಏನು ಇವತ್ತು CWRC ತೀರ್ಮಾನವನ್ನು ತಗೊಂಡಿದೆ, ಕಾವೇರಿ ಪ್ರಾಧಿಕಾರದ್ದು ನೀರು ಬಿಡಬೇಕು ಅಂತೇಳಿ. ಅದರ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಕೂಡ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಬರಪೀಡಿತ ಪ್ರದೇಶ ಅಂತೇಳಿ ಈಗಾಗಲೇ CM ಕೂಡ ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಸರಿ ಬೆಳೆ ಬೆಳಿಬೇಡ್ರಿ ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ಕೂಡ ಇವತ್ತು ನೀವು KRS ಡ್ಯಾಮ್ ಇರ್ಬೋದು, ಹೇಮಾವತಿ ಡ್ಯಾಮ್ ಇರ್ಬೋದು, ಆರಂಗಿ ಡ್ಯಾಮ್ ಇರ್ಬೋದು, ಎಲ್ಲೂ ಕೂಡ ಮಳೆ ಇಲ್ಲದಲೇ ಬರಿದಾಗಿದೆ. ದಯಮಾಡಿ ಏನು ತಮಿಳುನಾಡವರು 3ನೇ ಬೆಳೆಗೆ ನೀರನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಈಗಾಗಲೇ ತುಮಕೂರಿನಲ್ಲಿ ಹೇಮಾವತಿ ಈಗ ಆಗಸ್ಟ್ನಲ್ಲಿ ನೀರು ಬಿಡಬೇಕು, ಇಲ್ಲೂ ಬಿಟ್ಟಿಲ್ಲ. ಈಗ ಬೆಂಗಳೂರಿನಲ್ಲಿ ಒಂದು ತಿಂಗಳಿಗೆ 3 TMC ನೀರು ಕುಡಿಯಲಿಕ್ಕೆ ಬೇಕು. ಅದರಿಂದ ದಯಮಾಡಿ ಮೈಸೂರು ಭಾಗ ಇರ್ಬೋದು, ಮಂಡ್ಯ ಭಾಗ ಇರ್ಬೋದು, ಈಗ ನಮಗೇನೆ ನೀರಿನ ಆಕಾರ ಇದ್ದಾಗ ಅಲ್ಲಿ ಬಿಡೋದಂತೂ ತಪ್ಪು. ಇದ್ರ ಜೊತೆಯಲ್ಲಿ ಏನು ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿತ್ತು, ಅದನ್ನು ಧಿಕ್ಕರಿಸಿ
ಏನು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ನೀರು ಬಿಡದಲ್ಲೇ ಗಂಡೆದೆ ತೋರಿಸಿದ್ರು, ಅದೇ ಥರ ನಮ್ಮ CM ತೋರಿಸ್ಬೇಕು. ಅವ್ರಿಗೂ ಕೂಡ ನಾವು 7 ಕೋಟಿ ಕನ್ನಡಿಗರು ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತೀವಿ. ನಾವು ಏನು ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಭೆ ಆಗ್ತಾ ಇದೆ, ಆ ಸಭೆಯಂತೆ ಏನನ್ನ ಕರ್ನಾಟಕ ಬಂದನ್ನು ಕೊಟ್ಟರೆ ತುಮಕೂರು ಜಿಲ್ಲೆನೂ ಕೂಡ ನಾವು ಬಂದನ್ನು ಕರೆಯನ್ನು ಕೊಡ್ತೇವೆ. ಅದೇ ರೀತಿ ಏನು ಇದೆ ತಮಿಳುನಾಡಿನ ಮುಖ್ಯಮಂತ್ರಿ 3ನೇ ತಾರೀಕು ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕಕ್ಕೆ ಅವ್ರನ್ನ ಕರ್ಸ್ಕೊಂಡು ಕೊಡೋದು ಇದು ನಾಟಕದ ಭಾಗ ಆಗಬಾರ್ದು. ನಮಗೆ ರೈತರಿಗೆ ಅನ್ಯಾಯ ಇಲ್ಲಿ ಆಗ್ತೈತೆ, ನಾವು ಅದನ್ನು ಪ್ರತಿಭಟನೆ ಈ ದಿವಸ ಇವತ್ತು ಕಾವೇರಿ ನೀರಿನ ವಿಚಾರವಾಗಿ ಪ್ರತಿ ತಮಿಳುನಾಡು ಸರ್ಕಾರ ಯಾವುದೇ ರೀತಿ ಯಾವ ಸರ್ಕಾರ ತಮಿಳುನಾಡು ಬದಲಿ ಕರ್ನಾಟಕ ನೀರಿನ ವಿಷಯದಲ್ಲಿ ಖ್ಯಾತೆ ತೆಗೆಯುತ್ತೆ. ಇದೇ ರೀತಿ ಖ್ಯಾತೆ ತೆಗೆದು ಮುಂದೆ ವಿಜಯ್ ಅವರು ಮುಖ್ಯಮಂತ್ರಿ ಆದಂಥ ತಮಿಳುನಾಡು ವಿಜಯ್ ಅವರು ಇದೇ ಖ್ಯಾತೆ ತೆಗೆದ್ರೆ ನೀರಿನ ವಿಷಯದಲ್ಲಿ ಮಧ್ಯ ಬಂದರೆ ನಾವಂತೂ ನೀರು ಬಿಡೋದಿಲ್ಲ. ಈ ಮುಖಾಂತರ ನಾನು ಕನ್ನಡಿಗರಾಗಿ ನಾವೆಲ್ಲರೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರಿಗೆ ಇಷ್ಟ ಹೇಳಕ್ಕೆ ಬಯಸ್ತೀವಿ, 7.5 ಕೋಟಿ ಜನ ನಿಮ್ಮ ಜೊತೆಗಿದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡೋ ಅವಶ್ಯಕತೆ ಇಲ್ಲ. ಸ್ವತಃ ನಮ್ಮ ರೈತರಿಗೆ ಇಲ್ಲಿ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ನಮ್ಮ ರಾಜ್ಯದಲ್ಲಿ ಬೆರಗಾಲ ಬಂದು ಕೂತೈತೆ. ಇಂಥ ಸಮಯದಲ್ಲಿ ತಾವು ನೀರು ಬಿಟ್ಟರೆ ಸರ್ಕಾರ ಬೀಳೋದು ಖಚಿತ. ತುಮಕೂರು ಬಂದ್ಗೂ ಕರೆ ಕೊಡ್ತೀವಿ, ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ರಾಜ್ಯದಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸುವುದು ಸರಿಯಲ್ಲ. ಸರ್ಕಾರ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಬೇಕು. ಪ್ರಸ್ತುತ ರಾಜ್ಯದಲ್ಲಿ ಲಭ್ಯವಿರುವ ಸುಮಾರು 54ರಿಂದ 55 TMC ನೀರಿನಲ್ಲಿ 10 TMC ಡೆಡ್ ಸ್ಟೋರೇಜ್ ಆಗಿದೆ. ಉಳಿದ ನೀರನ್ನ ಬೆಂಗಳೂರಿನ ಕುಡಿಯುವ ನೀರು ಹಾಗೂ ಪರಿಸರ ಸಂರಕ್ಷಣೆಗೆ ಬಳಸಬೇಕಿರುವ ಸಂದರ್ಭದಲ್ಲಿ ಅಂದಾಜು ಲೆಕ್ಕಾಚಾರದ ಆಧಾರದ ಮೇಲೆ ನೀರು ಬಿಡುಗಡೆ ಮಾಡಲು ಸೂಚಿಸಿರುವುದು ಸರಿಯಲ್ಲ ಎಂದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಏನಪ್ಪ ಇವತ್ತು ವಿಚಾರ, ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಬೇಕು ಅಂತ ಏನು ಕರ್ನಾಟಕ ಇದು ಕಾವೇರಿ ನೀರು ಪ್ರಾಧಿಕಾರ ಆದೇಶ ಮಾಡಿದೆ. ಅದರ ವಿರುದ್ಧ ಹೋರಾಟ ಮಾಡೋ ವಿಚಾರವಾಗಿ ಇವತ್ತೆಲ್ಲ ಸಭೆ ಮಾಡಿದ್ವಿ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೇ ಬಂದಿದೆ. ಯಾವ ಕರ್ನಾಟಕ ಕಾವೇರಿ ನೀರು ಪ್ರಾಧಿಕಾರ ಬಂದರೂ ಅದೇನೆ, ಯಾವ ಸರ್ಕಾರಗಳು ಬಂದರೂ ಅದೇನೆ, BJP ಯಾವುದೇ ಸರ್ಕಾರ ಬಂದರೂ ಸಹಿತ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ. ಈ ಅನ್ಯಾಯವನ್ನು ಸರಿಪಡಿಸಬೇಕು. ಇದರ ವಿರುದ್ಧ ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆ ತೀವ್ರವಾದ ಹೋರಾಟವನ್ನು ಮಾಡ್ತದೆ. ಇವತ್ತಿನ ಪರಿಸ್ಥಿತಿ ಜನಕ್ಕೆ ಕುಡಿಯೋಕ್ಕೆ ನೀರಿಲ್ಲ. ಈಗ ನಮ್ಮ ಮನೆಯಲ್ಲಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಹೆಂಗೆ ನಾವು ದಾನ ಮಾಡೋಕ್ಕಾಗುತ್ತೆ? ನಮ್ಮಲ್ಲಿ ಯಥೇಚ್ಛವಾಗಿದ್ದರೆ ಬಿಡೋಣ. ಇವತ್ತಿನ ಪರಿಸ್ಥಿತಿ ಬರದ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಕಾವೇರಿ ನೀರು ಪ್ರಾಧಿಕಾರ ತಕ್ಷಣವೇ ಈ ನಿರ್ಧಾರವನ್ನು ಹಿಂಗೆ ತಗೋಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ತಮಿಳುನಾಡು 3ನೇ ಬೆಳೆಗೆ ನೀರು ಕುಡಿ ಅಂತ ಕೇಳ್ತಾ ಇದೆ, ಕುಡಿಯೋ ನೀರಿಗೆ ಅಂತ ಅಲ್ಲ. ತಮಿಳುನಾಡಿನಲ್ಲಿ 3ನೇ ಬೆಳೆಗೆ ನೀರು ಬೇಕು ಅಂತೇಳಿ ಬೇಡಿಕೆ ಮಾಡ್ಕೊತಾರೆ. ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ರೈತರಿಗೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ರೈತರಿಗೆ ನೀರನ್ನ ಕೊಡೋದನ್ನು ನಿಷೇಧ ಮಾಡಿ ನಿಲ್ಲಿಸಿದೆ. ಕುಡಿಯೋ ನೀರಿಗೆ ಇರೋ ನೀರನ್ನ ಕುಡಿಯೋ ನೀರಿಗೆ ಬಳಕೆ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಇದ್ರ ಮಧ್ಯದಲ್ಲಿ ಕಾವೇರಿ ನೀರು ಪ್ರಾಧಿಕಾರ ಯಾವಾಗಲೂ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾನೇ ಬಂದಿದೆ. ಇದರಲ್ಲಿ ನಮ್ಮ ವಿನಂತಿ ಏನಪ್ಪ ಅಂದರೆ ಕರ್ನಾಟಕ ಕಾವೇರಿ ನೀರು ಪ್ರಾಧಿಕಾರ ಹೊಸ ಸೂತ್ರಗಳನ್ನ ಅಳವಡಿಸ್ಕೋಬೇಕು. ಇನ್ನು ಸಭೆಯಲ್ಲಿ ಪಾಲ್ಗೊಂಡ ಹೋರಾಟಗಾರರು ತಮಿಳುನಾಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕಾವೇರಿ ನೀರು ಬಿಡುಗಡೆ ಆದೇಶವನ್ನ ಹಿಂಪಡೆಯುವಂತೆ ಆಗ್ರಹಿಸಿದ ಅವರು ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಒಟ್ಟಿನಲ್ಲಿ ಕಾವೇರಿ ನೀರು ಹಂಚಿಕೆ ವಿಚಾರ ಮತ್ತೊಮ್ಮೆ ರಾಜಕೀಯ ಹಾಗೂ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ತುಮಕೂರಿನಲ್ಲೂ ಕನ್ನಡ ಪರ ಸಂಘಟನೆಗಳು ಹೋರಾಟದ ಎಚ್ಚರಿಕೆಯನ್ನ ನೀಡಿವೆ. ಈ ಬೆಳವಣಿಗೆಗಳ ನಡುವೆ ಸರ್ಕಾರ ಯಾವ ನಿಲುವನ್ನ ತಾಳಲಿದೆ ಎಂಬುದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.